ಸ್ತೋತ್ರ ಕರ್ತನಿಗೆ ಶುಭ. ಏಸಯ್ಯ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ನಿಮ್ಮನ್ನು ಕೂಡ ಪರಿಶುದ್ಧವಾಗಿ ಮಾಡಬೇಕಂತ ದೇವರು ಎಷ್ಟೋ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಯಾವಾಗ ದೇವರ ಸಾಮರ್ಥ್ಯ ತಿಳ್ಕೊಳ್ತೀರಾ, ದೇವರ ಮಾತಿಗೆ ಕಿವಿ ಕೊಡ್ತೀರಾ, ದೇವರ ಕೃಪೆಗೆ ನೀವು ಹತ್ತಿರ ಅಂತ ದೇವರು ನೋಡ್ತಾ ಇದ್ದಾನೆ, ಎದುರು ನೋಡ್ತಾ ಇದ್ದಾನೆ. ತಂದೆ ಬಾಗಿಲತ್ರ, ಹೃದಯದ ಬಾಗಿಲತ್ರ ಕೂತ್ಕೊಂಡು ನಮಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಕರ್ತನು ಪ್ರೀತಿಸ್ತಾ ಇದ್ದಾನೆ. ಇಂದಿನ ದಿವಸ ಯೆಶಾಯ ಗ್ರಂಥ, ಬುಕ್ ಆಫ್ ಯೆಶಾಯ 1ನೇ ಅಧ್ಯಾಯ 2ನೇ ವಚನ. ದೈವ ದರ್ಶನ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು. ಏನ್ರಿ? ಯೆಹೋವನು ಮಾತಾಡುತ್ತಾ ಇದ್ದಾನೆ. ಆಕಾಶ ಮಂಡಲವೇ ಕೇಳು, ಆಕಾಶ ಮಂಡಲವೇ ಕೇಳು. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ ಎಂದು ಯಜಮಾನನು ನುಡಿಯುತ್ತಾನೆ. ಏನು ಹೇಳ್ತಾ ಇದ್ದಾರೆ? ದೇವರು ಮಾತಾಡ್ತಾ ಇದ್ದಾನೆ. ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಾ ಇದ್ದಾನೆ. ಯೆಶಾಯನಿಗೆ ಆದ ದೈವ ದರ್ಶನವೇನೆಂದರೆ, ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಾ ಇದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಪಾಪಿಷ್ಟಿ ಜನವೇ, ಅಧರ್ಮ ಭಾರ ಹೊತ್ತಿದವರೇ, ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿ ಏನು ಹೇಳಲಿ? ಯೆಹೋವನು ತೊರೆದಿದ್ದಾರೆ. ಇಸ್ರಾಯೇಲರ ಸದಲ್ಮಯ್ಯ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ. ಇಲ್ಲಿ ನಾನು ಮಕ್ಕಳನ್ನು ಬೆಳೆಸಿದ್ದೇನೆ, ಆ ಮಕ್ಕಳು ನನಗೆ ತಿರುಗಿ ಎದ್ದಿದ್ದಾರೆ. ತಿರುಗಿ ನಮ್ಮನ್ನ ಅಸಹಿಸಿಕೊಳ್ತಾ ಇದ್ದಾರೆ. ಸತ್ಯವನ್ನು ಅನುಸರಿಸುತ್ತಾ ಇಲ್ಲ, ಸತ್ಯವೇದವನ್ನು ಓದುತ್ತಾ ಇಲ್ಲ. ದುಷ್ಟನಿಗೆ ಅಧಿಕಾರ ಬಂದಿದೆ. ದುಷ್ಟನಿಗೆ ಅಧಿಕಾರ ಹೇಗೆ ಬಂದಿದೆ? ಲೂಸಿಫರ್, ಸೈತಾನನಿಗೆ ಅಧಿಕಾರ ಹೇಗೆ ಬಂದಿದೆ? ನಮ್ಮ ಆದಾಮು ಅವ್ವವು ಆ ಹಣ್ಣನ್ನು ತಿನ್ನಬೇಡ ಅಂತಂದು ಹೇಳಿದರೆ ತಿಂದಿದ್ದಾರೆ. ಆಜ್ಞೆ ಅತಿಕ್ರಮವೇ ಪಾಪ. ಪಾಪದಿಂದ ಬರುವ ಸಂಬಳ ಮರಣ. ಈಗ ಪಾಪ ಮಾಡಿ ಅಧಿಕಾರವನ್ನು ಒಪ್ಪಿಸಿಬಿಟ್ಟಿದ್ದಾರೆ ಸೈತಾನನಿಗೆ. ನಾವೆಲ್ಲ ಬಾನಿಸರಾಗಿ ಬ್ರದುಕ್ತಾ ಇದ್ದೀವಿ. ಅನ್ಯಾಯ, ಅಧರ್ಮ, ಕಳ್ಳತನ, ಜೂಜಾಟ, ಜಂಜಾಟ, ಎಲ್ಲ ಡ್ರಗ್ಸು ಎಲ್ಲ ಯಾಕೆ ಎಲ್ಲಿಂದ ಬಂದಿದೆ ಅಂದರೆ, ದೇವರು ಮಾತು ಕೇಳಲಿದ್ದಕ್ಕೆ. ಯಾವಾಗ ಸೈತಾನನಿಗೆ, ಅಪವಾದಿಗೆ ಅಧಿಕಾರ ಬಂತೋ ಅವನ ಕೈಯಲ್ಲಿ ನಾವು ಬಾನಿಸರಾಗಿ ಬಿಟ್ಟಿದ್ದೀವಿ. ಸತ್ಯವೇ ಇಲ್ಲ. ಎಲ್ಲಿ ನೋಡಿದರೂ ಸತ್ಯವಿಲ್ಲ. ನೀತಿವಂತನೂ ಇಲ್ಲ, ಒಬ್ಬನೂ ಇಲ್ಲ. ಎಲ್ಲರೂ ಕೂಡ ಸತ್ಯವನ್ನು ಅನ್ವೇಷಿಸುತ್ತಾ ಇಲ್ಲ, ಸತ್ಯವನ್ನು ಕೇಳುತ್ತಲೇ ಇಲ್ಲ. ಎಲ್ಲ ಅನ್ಯಾಯ, ಅಧರ್ಮ, ಕೇಡು ಎಲ್ಲ ಕೂಡ ನಮಗೆ ಶಾಪ ಆಗಿ ಬಂದುಬಿಟ್ಟಿದೆ. ಆಜ್ಞೆ ಅತಿಕ್ರಮವೇ ಪಾಪ. ಈಗ ನೋಡ್ರಿ, ಪ್ರಕಟಣೆ ಗ್ರಂಥೆ 19ನೇ ಅಧ್ಯಾಯ 2ನೇ ವಚನ ನೋಡಿದರೆ ನಾವು ಸತ್ಯವನ್ನು ತಿಳ್ಕೋಬೋದು. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 2ನೇ ವಚನ.
ಆತನು ನ್ಯಾಯ ತೀರ್ಪುಗಳನ್ನು ಸತ್ಯವೂ ನ್ಯಾಯವೂ ಆಗಿವೆ. ಯಾರು? ಯೇಸು ಕ್ರಿಸ್ತನು. ತೀರ್ಪುಗಳು ನ್ಯಾಯವೂ ಸತ್ಯವೂ ಆಗಿವೆ. ಜಯವೂ ಪ್ರಭಾವವೂ ಶಕ್ತಿಯೂ ದೇವರಲ್ಲಿ ಉಂಟು. ಜಯವೂ ಪ್ರಭಾವವೂ ಶಕ್ತಿಯು ದೇವರಲ್ಲಿ ಉಂಟು. ಆದರೆ ಈ ಅಪವಾದಿ ಅಧಿಕಾರವನ್ನು ಎಳ್ಕೊಂಡಿದ್ದಾನಲ್ಲ, ನಾವೆಲ್ಲ ಬಾನಿಸರಾಗಿದ್ದಾವಲ್ಲ, ಅದಕ್ಕೆ ಅವನು ಏನು ಮಾಡ್ತಾ ಇದ್ದಾನ ನೋಡ್ರಿ, ಕೇಳ್ರಿ ಸ್ವಲ್ಪ. ಅವನು ಮಾಡುವ ಜಾರತ್ವ, ಅಭಿಚಾರ, ಅಪವಿತ್ರತೆ ಇವೆಲ್ಲನೂ ಕೇಳ್ರಿ. ಪ್ರಕಟಣೆ ಗ್ರಂಥ ರೆವಲ್ಯೂಷನ್ 19ನೇ ಅಧ್ಯಾಯ 2ನೇ ವಚನ. ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ, ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಾ ಇದ್ದಾನೆ. ಆ ಮಹಾಜಾರ ಸ್ತ್ರೀ ಆತನ ನ್ಯಾಯ ತೀರಿಸಿ, ಆ ಮಹಾಜಾರ ಸ್ತ್ರೀಗೆ ಆತನು ನ್ಯಾಯ ತೀರಿಸ್ತಾನಂತೆ. ದೇವರಿಗೆ ಸ್ತೋತ್ರ ಹೇಳ್ರಿ, ಹಲ್ಲೆಲೂಯಾ. ಯಾಕೆಂದ್ರೆ ಒಂದು ದಿನ ಅವನಿಗೆ ಶಿಕ್ಷೆ ಇದೆ. ಆ ಶಿಕ್ಷೆ ಮನುಷ್ಯರ ಮೇಲೆ ಬರಬಾರ್ದಂತ ಸುವಾರ್ತೆ ಬಂದಿದೆ. ಯೇಸು ಕ್ರಿಸ್ತನ ರಕ್ತದಿಂದ ನಾವು ಶುದ್ಧಿಯಾಗಿದ್ದೀವಿ. ಯೇಸು ಕ್ರಿಸ್ತನ ರಕ್ತವೇ ನಮ್ಮನ್ನು ಶುದ್ಧಿ ಮಾಡಿದೆ. ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪಗಳಿಂದ ನಮ್ಮನ್ನು ಪವಿತ್ರಪಡಿಸುತ್ತೆ. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಶುದ್ಧಿ ಮಾಡುತ್ತೆ, ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧಿ ಮಾಡುತ್ತೆ, ನಮ್ಮನ್ನು ಶುದ್ಧಿ ಮಾಡುತ್ತೆ, ನಮ್ಮನ್ನು ಬಲಪಡಿಸುತ್ತೆ, ನಮ್ಮನ್ನು ಸ್ಥಿರಪಡಿಸುತ್ತೆ, ನಮ್ಮನ್ನು ಶುದ್ಧಿ ಮಾಡುತ್ತೆ, ನಮ್ಮನ್ನು ನೀತಿವಂತರಾಗಿ ಮಾಡುತ್ತೆ. ನಾವು ಕುರಿಮರಿ ಸ್ವಭಾವದವರಾಗಿ ನಾವು ದೇವರ ಮನಸ್ಸನ್ನು ನಾವು ಹೊಂದಿಕೊಂಡಿರ್ತೀವಿ. ಅದಕ್ಕಾಗಿ ಇಲ್ಲಿ 1ನೇ ಪೇತೂರು 1ನೇ ಅಧ್ಯಾಯ 18ನೇ ವಚನ ಏನು ಹೇಳ್ತಾ ಇದೆ ಅಂದರೆ, ಬೆಳ್ಳಿ ಬಂಗಾರಗಳಿಂದ ನಿಮ್ಮನ್ನು ವಿಮೋಚಿಸಲಿಲ್ಲ, ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಿಮ್ಮನ್ನು ವಿಮೋಚಿಸಿದ್ದೇನೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಿಮ್ಮನ್ನು ಶುದ್ಧಿ ಮಾಡಿದ್ದೇನೆ, ನಿಮ್ಮ ಮನಸ್ಸಾಕ್ಷಿಯನ್ನು ಶುದ್ಧಿ ಮಾಡಿದ್ದೇನೆ, ನಿಮ್ಮನ್ನು ಮೀಸಲಾದ ದೇವರಿಗೆ ಅರ್ಪಿಸಿದ್ದೇನೆ, ಅರ್ಪಣೆಯಾಗಿ ಅರ್ಪಿಸಿದ್ದೇನೆ. ಬೆಳ್ಳಿ ಬಂಗಾರದಿಂದ ನಿಮ್ಮನ್ನು ವಿಮೋಚಿಸಲಿಲ್ಲ, ಯೇಸು ಕ್ರಿಸ್ತ ಅಮೂಲ್ಯವಾದ ಯೇಸು ಕ್ರಿಸ್ತನ ರಕ್ತದಿಂದ ನಿಮ್ಮನ್ನು ವಿಮೋಚಿಸಿದ್ದೇನೆ ಅಂತಾನೆ ಹೇಳ್ತಾ ಇದ್ದಾರೆ. ತನ್ನ ವ್ಯಭಿಚಾರದಿಂದ ಭೂಲೋಕವನ್ನು ಕೆಡಿಸಿದ ವ್ಯಭಿಚಾರ ಸ್ತ್ರೀಗೆ ದಾಸರ ರಕ್ತ, ಅನೇಕರ ಪಾಪಗಳ ರಕ್ತ, ಅನೇಕರ ಪ್ರವಕ್ತಗಳ ರಕ್ತದಿಂದ ಶುದ್ಧಿ ಮಾಡಿದ್ದಾನೆ. ಯೇಸು ಕ್ರಿಸ್ತನ ರಕ್ತದಿಂದ ನಾವು ಪಶ್ಚಾತ್ತಾಪಟ್ಟರೆ ಸಾಕು, ನಮಗೆ ವಿಮೋಚನೆ, ಮೋಕ್ಷಕ್ಕೆ ಹೋಗ್ತೀವಿ. ಮೋಕ್ಷಕ್ಕೆ ಮಾರ್ಗ, ನಾನೇ ಮಾರ್ಗ, ಸತ್ಯ, ಜೀವ ಅಂತದಾನೆ ಯೇಸು ಕ್ರಿಸ್ತನು. ನೋಡ್ರಿ, ಇಲ್ಲಿ ಕಾಲೇಬು ಮೊಮ್ಮಗ ನಾಬಾಲು. ಕಾಲೇಬು ವಿಶ್ವಾಸ ಯಾತ್ರಿಕನು, ವಿಶ್ವಾಸದಲ್ಲಿ ಹೆಬ್ರೋನನ್ನು ತೆಗೆದುಕೊಂಡಿದ್ದಾನೆ. ಹೆಬ್ರೋನಲ್ಲಿಯೇ ತನ್ನ ಆಸ್ತಿಯನ್ನು ಸಾಗು ಮಾಡಿಕೊಂಡಿದ್ದಾನೆ. ಈ ಕಾಲೇಬು ಒಳ್ಳೆ ವಿಶ್ವಾಸ, ಒಳ್ಳೆ ನಂಬಿಕಸ್ತನು, ಒಳ್ಳೆಯವನು. ನಾವು ಒಳ್ಳೆಯರಾಗಿರಬೇಕು, ಕಾಲೇಬನಾಗಿರಬೇಕು, ಶೂರರಾಗಿರಬೇಕು, ನಂಬಿಕಸ್ಥರಾಗಿರಬೇಕು, ದೇವರ ಕಡೆಗೆ ಮನತಿರುಗುವವರಾಗಿರಬೇಕು. ಬೆಳ್ಳಿ ಬಂಗಾರದಿಂದ ನಮ್ಮನ್ನು ವಿಮೋಚಿಸಲಿಲ್ಲ, ಅಮೂಲ್ಯವಾದ ತನ್ನ ರಕ್ತದಿಂದ ನಮ್ಮನ್ನು ವಿಮೋಚಿಸಿದ್ದಾನೆ. ಅದಕ್ಕಾಗಿ ನೋಡ್ರಿ, ಇಲ್ಲಿ ನಾಬಾಲು ದುರ್ಮಾರ್ಗವ ಕ್ರಿಯೆಗಳನ್ನು 1ನೇ ಸಮಯಲು 25ನೇ ಅಧ್ಯಾಯ 25ನೇ ವಚನ ನೀವು ಓದ್ಕೊಂಡ್ರೆ ನಿಮಗೆ ಸಿಗುತ್ತೆ. ದುರ್ಮಾರ್ಗ, ದುಷ್ಟತ್ವ. ಅವನು ಕುಡಿದು ಅವನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಹಾಳು ಮಾಡ್ಕೊಂತ, ದಾನ ಧರ್ಮ ಮಾಡ್ಕೊಂತ, ಯಾರಿಗೆ ದಾನ ಧರ್ಮ ಕೂಡ ಮಾಡ್ತಾ ಇಲ್ಲ. ದಾವೀದನು ಸ್ವಲ್ಪ ಮನುಷ್ಯರನ್ನು ಕಳಿಸಿದರೆ ಅಲ್ಲಿ ಸೆಕ್ಯೂರಿಟಿಯಾಗಿ ನೋಡ್ಕೊಂಡಿದ್ರು, ಆಪ್ತೆಯಿತ್ತ, ಪ್ರೇಮ, ಅನುರಾಗ ಇಲ್ಲ. ಏನಂತ ಇದ್ದಾನೆ, ದಾವೀದ ಯಾರು, ಅವನ ತಂದೆ ಯೆಶಾಯ ಯಾರು ಅಂತ ಇದ್ದಾನೆ. ಗೊತ್ತಿಲ್ಲ ನಿನಗೆ? ಕಾಲೇಬ್ ವಂಶದಲ್ಲಿ ಹುಟ್ಟಿದೆಯಲ್ಲ, ದಾವೀದ ಯಾರು ಗೊತ್ತಿಲ್ಲ, ಮರೆತು ಬಿಡ್ತಾರ್ರಿ.
ಸ್ವಲ್ಪ ಕೊಬ್ಬು ಬಂದ್ಬಿಟ್ರೆ, ಹೆಮ್ಮೆ ಬಂದ್ಬಿಟ್ರೆ ಎಲ್ಲ ಮರೆತು ಹೋಗ್ಬಿಡ್ತಾರೆ. ಈಗ ಅದೇ ನಾಬಾಲು ಯಾರ ಜಾತಿಗೆ ಚೆಂದಿದವನಂದರೆ ಲೂಸಿಫರ್, ಬಾನಿಸತ್ವ. ಹೀಗೆ ದುರ್ಮಾರ್ಗಗಳು ಹೀಗಿರುತ್ತಾರೆ. ನೀತಿವಂತರಾಗಿರ್ರಿ. ಯೇಸುವಿನ ರಕ್ತದಿಂದ ಸಕಲ ಪಾಪಗಳಿಂದ ನಿಮ್ಮನ್ನು ಪವಿತ್ರಪಡಿಸುತ್ತೆ. ಮಾರ್ಪಡ್ರಿ, ಹೊಸ ಜೀವನ ಹೊಂದಿರಿ. ಸತ್ತರೆ ಈ ಆತ್ಮ, ಈ ಶರೀರವು ಮಣ್ಣಾಗುತ್ತೆ, ಆದರೆ ಈ ಆತ್ಮ ಯುಗ ಯುಗಗಳು ದೇವರೊಂದಿಗೆ ಇರುತ್ತೆ. ನೀತಿವಂತನು ಒಬ್ಬನೂ ಇಲ್ಲ, ಆದರೆ ನೀವು ಬೆಳ್ಳಿ ಬಂಗಾರದಿಂದ ನೀವು ವಿಮೋಚಿಸಲಿಲ್ಲ, ತನ್ನ ಅಮೂಲ್ಯವಾದ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೀರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ತನ್ನ ವ್ಯಭಿಚಾರದಿಂದ ಲೂಸಿಫರ್, ಅಪವಾದಿ ಸೈತಾನ್ ಭೂಲೋಕವನ್ನೆಲ್ಲ ಕೆಳಿಸಿದ್ದಾನೆ. ಬಾನಿಸತ್ವದಿಂದ ಎಲ್ಲ ಬಂಧು ಬಳಗ ಎಲ್ಲರೂ ಕೂಡ ಅವಮಾನಪಡಿಸಿ, ಮೋಸ, ಸತ್ಯವೇ ಇಲ್ಲ. ಸತ್ಯಗೆ ವಿಧೇಯರಾಗಿ ನಾವು ಜೀವಿಸಬೇಕು ಅಂದರೆ, ನಾವು ಒಳ್ಳೆಯವರಾಗಿ ಜೀವಿಸಬೇಕು ಅಂದರೆ, ನಾವು ನೀತಿವಂತರಾಗಿ ಜೀವಿಸಬೇಕು ಅಂದರೆ ಪಶ್ಚಾತ್ತಾಪಡ್ತೀವಿ. ರಕ್ಷಣೆ ಕೊಡಪ್ಪ. ಹೌದು ಸ್ವಾಮಿ, ನಾವು ಪಾಪಿಷ್ಟಿರಪ್ಪ. ಆಜ್ಞೆ ಅತಿಕ್ರಮವೇ ಪಾಪ. ಹೌದು ಸ್ವಾಮಿ, ಯೆಶಾಯ ಗ್ರಂಥ ಏನು ಹೇಳ್ತಾ ಇದೆ? ಪಾಪಿಷ್ಟಿ ಜನರೇ, ದುಷ್ಟ ಸಂತಾನವೇ, ನಾನು ನಿಮ್ಮ ಮಕ್ಕಳನ್ನು ಬೆಳೆಸಿದ್ದೀನಿ, ಅವ್ರು ನನ್ನ ತಿರುಗಿ ಬಿದ್ದಿದ್ದಾರೆ ನನ್ನ ಮೇಲೆ. ಹೌದು ಸ್ವಾಮಿ, ಹೌದು ಸ್ವಾಮಿ, ಎಂತ ತಂದೆ ಮೋಸ ಮಾಡ್ತಾ ಇದ್ದೀವಿ. ತಂದೆಗೆ ಮೋಸ ಮಾಡ್ತಾ ಇದ್ದೀವಿ, ದೇವರಿಗೆ ಮೋಸ ಮಾಡ್ತೀವಿ, ಸತ್ಯ ವೇದಕ್ಕೆ ಮೋಸ ಮಾಡ್ತೀವಿ, ನ್ಯಾಯ ನೀತಿಗಳಿಗೆ ಮೋಸ ಮಾಡ್ತಾ ಇದ್ದೀವಿ. ನಾವು ನೀತಿವಂತರಾಗಿ ಜೀವಿಸಬೇಕಂದ್ರೆ, ಹೌದು ಸ್ವಾಮಿ, ಅಪವಾದಿಯಿಂದ ಬಿಡುಗಡೆ ಆಗಬೇಕು, ಸಾತಾನು ಬಂಧಕಗಳಿಂದ ಬಿಡುಗಡೆ ಆಗಬೇಕು. ಹೌದು ಸ್ವಾಮಿ, ನಾವು ಬಿಡುಗಡೆ ಆಗಬೇಕಂದ್ರೆ ಪಶ್ಚಾತ್ತಾಪ ಪಡಬೇಕು. ಸ್ವಾಮಿ ಸ್ವಾಮಿ ಸ್ವಾಮಿ, ಪಶ್ಚಾತ್ತಾಪದಿಂದ ನಾವು ಕೇಳ್ಕೊಳ್ತೀವಿ. ನಾವು ರಕ್ಷಣೆ ಹೊಂದಬೇಕು, ನಾವು ಬಿಡುಗಡೆ ಹೊಂದಬೇಕು. ನಾವು ನಮ್ಮ ಆತ್ಮಸತ್ರೆ ನರಕಕ್ಕೆ ಹೋಗ್ತೀವಿ. ಹಾಗಲ್ಲ ಸ್ವಾಮಿ, ನಾವು ಪರಲೋಕಕ್ಕೆ ಹೋಗಬೇಕು, ಯುಗ ಯುಗಗಳು ದೇವರನ್ನು ಆರಾಧಿಸಬೇಕು. ಹೌದು ಸ್ವಾಮಿ, ಸತ್ರೆ ಈ ದೇಹ ಮಣ್ಣಾಗುತ್ತೆ, ಆದರೆ ನಮ್ಮ ಆತ್ಮ ದೇವರೊಂದಿಗೆ ಯುಗ ಯುಗಗಳು ಇರಬೇಕು ಅಂದರೆ, ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ಪಶ್ಚಾತ್ತಾಪ ಪಡ್ತೀವಿ ಸ್ವಾಮಿ, ಮಾರ್ಪಡಿಸುತ್ತೀವಿ ಸ್ವಾಮಿ. ಹೌದು ಸ್ವಾಮಿ, ಹೌದು ಅಪ್ಪ. ನಾವು ಯುಗ ಯುಗಗಳು ದೇವರೊಂದಿಗೆ ಇರುವುದಕ್ಕೆ ಕೃಪೆ ಕೊಡುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.